ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು ಕೆಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸವಿ ಪ್ರಕಾಶ್. ಅಂದ್ರೆ ಸುಮಾರು ದಿನಗಳವರೆಗೆ ವೀಲ್ ಚೇರ್ ಅಡ್ಡಾಡಿದ್ರು ಅವ್ರು ಏನು ಅನುಭವಿಸೋದು ನನಗೂ ಗೊತ್ತಾದ. ಆ ಜೊತೆಗೆ ನಮ್ಮ ಇಲಾಖೆ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ನಮ್ಮ ಇಲಾಖೆ ಸಚಿವರಾಗಿದ್ದರು. ಅವರು ಕೂಡ ವೀಲ್ ಚೇರ್ ಪರ್ಸನ್, ಅವರು ಕೂಡ ಯಾವ ರೀತಿ ಪರಿಸ್ಥಿತಿ ಆಯ್ತು ಅವರು ಕೂಡ ಗೊತ್ತಾದ. ಆ ಒಂದು ಅನುಭವನ ಅನುಭವಿಸಿ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀವಿ. ಏನಪ್ಪಾ ಅಂತಂದ್ರೆ ಇವತ್ತು ನಮಗೆ ಒಂದು ಗಂಜಿನ ತಿಂದು ಬದುಕುವಂತ ಇವತ್ತು ಸರ್ಕಾರ ಒಂದು ಮಾಸಾಸನ ಕೊಡ್ತಾ ಇತ್ತು. ಆ ಮಾಸಾಸನವನ್ನು ಏಕಾಏಕ ಇವತ್ತು ಬಂದ್ ಮಾಡಿದೆ. ಯಾಕೆ ಬಂದ್ ಮಾಡಿದೆ ಅನ್ನೋದು ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಒಂದ್ ವೇಳೆ ಇವತ್ತು ಹೋರಾಟ ಇದು ಸಾಂಕೇತಿಕ ಹೋರಾಟ ಅಂತ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತಿನ ದಿವಸ ಇದು ಸಾಂಕೇತಿಕ ಹೋರಾಟ. ಮುಂದಿನ ದಿನಗಳಲ್ಲಿ ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಉಪವಾಸ ಸತ್ಯಾಗ್ರಹ ಕೈಗೊತ್ತೆ ಅನ್ನುವಂತ ಮಾತ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾಕಂತಂದ್ರೆ ನಾವು ಇವತ್ತ ತಂದೆ ತಾಯಿ ವಜ್ಜಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರ ಏನಿವತ್ತು ನಮಗೆ 1400 ರೂಪಾಯಿ 800 ರೂಪಾಯಿ ವೇತನ ಕೊಡ್ತಾ ಇದೆ. ಆ ವೇತನದಿಂದ ಇವತ್ತು ಒಂದು ಹೊತ್ತಿನ ಗಂಜಿ ತಿಂದಾದ್ರೂ ನಾವು ಮಾಡ್ತಿದ್ದೀವಿ. ಇವತ್ತು ಆ ಗಂಜಿನೂ ಕೂಡ ಇವತ್ತು ಸರ್ಕಾರ ಕಸಿಕೊಂಡದ. ಕಸಿವಂತ ಇವತ್ತಿನ ದಿವಸ ಅವ್ರು ಮಜಾ ಮಾಡ್ತಾ ಇದ್ದಾರೆ ಅಲ್ಲಿ ಕುತ್ಕೊಂಡು, ವಿಧಾನಸೌಧ ಕುತ್ಕೊಂಡು. ಆದರೆ ಇವತ್ತು ವಿಕಲಚೇತನಗಳು ಕೇಳ್ತಾ ಇಲ್ಲ ಅವರು. ಅದು ತಕ್ಷಣವೇ ಜನ ಸರ್ಕಾರ ಏನಿದೆ ಡಿ ಕೆ ಶಿವಕುಮಾರ್ ಸರ್ಕಾರ ಆಗಿದೆಯಲ್ಲ, ಮುಂದಿನ ದಿನ ಒಂದು ವಾರದಲ್ಲಿ ನಮ್ಮ ವಿಕಲಚೇತನ ಮಾಸ್ತರ್ ಬರದೇ ಇದ್ದಲೆ ಅವರು ಕೂಡ ಅಂಗವಿಕಲ ಆಗ್ತಾರೆ ಅನ್ನುವಂತ ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳಿಗೆ ತಕ್ಷಣ ಚೇತನರ ಒಂದು ಆತ್ಮಹತ್ಯೆ ಮಾಡ್ಕೊಂಡ್ರೆ ಅದು ಸರ್ಕಾರವೇ ನೇರ ಹೊಣೆಗಾರಿಕೆ ಅನ್ನುವಂತ ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳಿಗೆ ಯಾಕಂತಂದ್ರೆ ಇವತ್ತು ಮಾಸಾಸನ ಇಲ್ಲ. ಇವತ್ತು ಮಾಸಾಸನ ಇಲ್ಲ ಕಾರಣ ನಮ್ಮ ಪೋಷಕರು ಹೊರಗಡೆ ಆಗ್ತಾ ಇದ್ದಾರೆ. ಇವತ್ತು ಸಾಕಷ್ಟು ಜನ ಗ್ರಾಮೀಣ ಭಾಗದಲ್ಲಿ ವಿಕಲಚೇತನಗಳು ಏನಾಗಿದೆಪ್ಪ ಅಂತಂದ್ರೆ ನಿಮ್ಮ ಮಾಸ ಪಗಾರ ಬರಾಕತ್ತಿಲ್ಲಪ್ಪ, ನಿಮ್ಮ ಜೀವನ ಯಾಕೆ ನೋಡೋದು ನಾವು, ನಿಮ್ಗೆ ಯಾಕೆ ಊಟ ಹಾಕೋದು ನಾವು, ನಿಮ್ಗೆ ಎದಕ್ಕೆ ಬೇಕು, ನೀವು ನಮಗೆಲ್ಲ ಭಾರ ಆಗಿರೋಣಂತ ಮಾತ್ರ ಪೋಷಕರು ಮಾತಾಡ್ತಾ ಇದ್ದಾರೆ. ಅಂತ ಪರಿಸ್ಥಿತಿ ನಮಗೆ ಬಂದದ್ದು ಇವತ್ತಿನ ದಿವಸ. ಅದಕ್ಕೆ ಆದಷ್ಟು ಬೇಗನೆ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಮಾಸಾಸನವನ್ನು ಮಂಜೂರುಗೊಳಿಸಬೇಕು. ಜೊತೆಗೆ ಇವತ್ತೇನು 45ರಿಂದ 50 ಸಾವಿರ ಒಂದು ಆದಾಯ ಮಿತಿ ಮಾಡ್ಯಾರ. ಆ ಆದಾಯ ಮಿತಿಯನ್ನ ಇವತ್ತು ಅದು ಸರ್ಕಾರಕ್ಕೆ ಶೋಭೆ ತರುವಂತದಲ್ಲ. ಇದು ಇವತ್ತು ಶೋಭೆ ತರುವಂತ ಆರ್ಡರ್ ಮಾಡಿದ್ರಿ ಅಂದ್ರ ನಮ್ಗೆ ಎಲ್ಲರಿಗೂ ಅನುಕೂಲ ಆಗ್ತದ. ಆ ಅಮ್ಮ ನೋಡ್ರಿ ಬರ್ರಿ ಅಮ್ಮ ಇದ್ದದ್ ಬರ್ಮ ಅವ್ರ ಪರಿಸ್ಥಿತಿ ಹೊರಗೆ ಹಾಕಿದಾರ. ಅವರು ಈಗ ಆದಾಯದ ಇಲ್ಲ, ಅವ್ರು ಏನೂ ಇಲ್ಲ, ಅವ್ರು ಹೊರಗೆ ಹಾಕಿದಾರ. ಇವಾಗ ಯಾವ್ದು ಬದುಕಬೇಕು ಇಲ್ಲ. ಸರ್ಕಾರ ನಮಗೇನಪ್ಪ ಅಂದ್ರೆ ನಿಮ್ಮ ಜಿಲ್ಲೆಯಲ್ಲಿರುವಂಥ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಸರ್ಕಾರ ಜಿಲ್ಲೆಯಲ್ಲಿರುವಂಥ ಜಿಲ್ಲಾಧಿಕಾರಿಗಳ ಮುಖಾಂತರ ಸಾಮೂಹಿಕವಾಗಿ ವಿಷ ಕೊಟ್ಟರೆ ನಾವು ಸಾಯ್ಲಾಕ ರೆಡಿ ಇದ್ವಿ. ಆದ್ರೆ ಹಿಂಗೆ ಕಟ್ಟು ಕೇರೆ ಸಹಿಸ್ಬೇಡ್ರಿ. ನಾವು ಸಾಮೂಹಿಕವಾಗಿ ವಿಷ ಕೊಟ್ಬಿಡ್ರಿ ಸಾಯ್ತೀವಿನ. ಬಟ್ ಇನ್ನಾಕರೆ ಸುಮ್ಮನೆ ನಮಗೆ ದಿನಾಲು ಸಾಯೋದಕ್ಕಿಂತ ಹೊರಗಿಂತ ಒಮ್ಮಕ್ಕಲು ಕೊಟ್ಬಿಟ್ರೆ ಸಾಯಕ್ಕೆ ರೆಡಿ ಇದ್ದೀವಿ. ಅದಕ್ಕೆ ನೀವು ಕೂಡಲೇ ಏನಪ್ಪ ಅಂದ್ರೆ ನೀವು ಈ ಸದ್ಯ ಎಲ್ಲ ತಹಸೀಲ್ದಾರ್ಗಳಿಗೆ ಅಂಗವಿಕಲಿದ್ರೆ ಆದಾಯ ಮಿತಿಯನ್ನು 30,000 ರೂಪಾಯಿ ಕಡ್ಡಾಯ ಕೊಡುವಂತೇಳಿ ಒಂದು ಆದೇಶ ಮಾಡಿದ್ರೆ ನಾವೆಲ್ಲರೂ ಈಗ ಎದ್ದು ಹೋಗ್ಲಾಕ ರೆಡಿ ಇದ್ದೀವಿ. ಅದಕ್ಕೆ ತಾವು ಎಲ್ಲ ಈಗ ಆಲ್ರೆಡಿನೇ ಕೆಲವೊಂದು ಜಿಲ್ಲೆ ಪಕ್ಕದ ಜಿಲ್ಲೆ ಹೋಗಿ 24 ತಾರೀಕಿಗೆ ಅಲ್ಲಿ ಜಿಲ್ಲಾಧಿಕಾರಿಗಳು ಆರ್ಡರ್ ಪಾಸ್ ಮಾಡಿ ಆಲ್ರೆಡಿ ಅಂಗವಿಕಲರು ಪೆನ್ಷನ್ ತೊಗೊಳ್ತಾರೆ. ನಮಗೆ ಪೆನ್ಷನ್ ಕೇಳಕ್ಕೆ ಹೋಗೋಣ ಅವ್ರು ನಿಮ್ಮದು 40,000 ಹೆಚ್ಚಾರ 50,000 ಹೆಚ್ಚಾರ. ಮತ್ತು ಪೆನ್ಷನ್ ಕೊಡೋರು ಅವರೇ, ಆದಾಯನೂ ಕೊಡೋರು ಅವರೇ, ಮತ್ತು ಆದಾಯ ಮಿತಿನೂ ಅವರೇ ಕೊಡೋರು ಅಂದ್ರೆ ನಾವು ಹೆಂಗೆ ಬದುಕಬೇಕು? ತಾವು ದಾರಿ ಹೇಳ್ಬೇಕೀಗ. ನೀವು ಕೂಡಲೇ ಏನಪ್ಪ ಅಂದ್ರೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಎಲ್ಲ ತಹಸೀಲ್ದಾರ್ಗಳಿಗೆ ಅಂಗವಿಕಲರ ವಿರುದ್ಧವಾಗಿ 30,000 ರೂಪಾಯಿ ಇನ್ಕಮ್ ಕೊಡುವಂತೆ ನೀವು ಆದೇಶ ಮಾಡಿದ್ರೆ ನಮ್ಗೆ ಭಾಳ ಅನುಕೂಲ ಆಗ್ತದೆ. ತಾವು ಯಾವ ರೀತಿ ಕ್ರಮ ಕೈಗೊಳಿಸ್ತೀರಿ ಈ ಸಭೆಯನ್ನು ಉದ್ದೇಶಿಸಿ ಮಾತಾಡ್ಬೇಕಂತ ತಮ್ಮಲ್ಲಿ ಈಗಾಗಲೇ ತಮ್ಮ ಅಧ್ಯಕ್ಷತೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಒಂದು ಅಂಗವಿಕಲ ಕುಂದುಕೊರಸಭೆ ಕರೆದಾಗ ತಕ್ಷಣವೇ ನಮ್ಮ ಜಿಲ್ಲೆ ಇರ್ತಕ್ಕಂಥ ಮಾಸಾಸನವನ್ನ ನಿಮಗೆ ತಡೆ ಮಾಡ್ತಾ ಹೇಳಿ ಸರ್. ಇನ್ನಿವರೆಗೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಯಾವ ವಿಕಲಚೇತನ ಸರಿಯಾಗಿ ಮಾಸಾಸನ ಬರಾಕತ್ತಿಲ್ಲ ಸರ್. ಒಂದೇದು ಈಗ ಮಾಸಾಸನ ಬಂದ್ ಆದ್ರೂ ಕೂಡ ನಾವು ಗೌರ್ಮೆಂಟ್ ಸಚಿವರು ಮನವಿ ಕೊಟ್ಟು ಕೇಳಿದ ಸರ್. ಅವ್ರು ಏನಂತಾರೆ ಸರ್, ನಿಮ್ಮ ಮಾಸಾಸನ ಏನಪ್ಪ ಇನ್ಕಮ್ ಕಾಸ್ಟ್, ನಿಮ್ಮ ಇನ್ಕಮ್ ಜಾಸ್ತಿ ಇರೋದ್ರಿಂದ ನಿಮ್ಮ ಮಾಸಾಸನ ಬಂದ್ ಮಾಡಿ ಅಂತ ಹೇಳ್ತಾರೆ ಸರ್. ಅಂತದ್ರಲ್ಲಿ ನಮ್ಮ ವಿಕಲಚೇತನ ಮಾಸಾಸನಕ್ಕೆ ನಮ್ಮ ಆದಾಯಕ್ಕೆ ಅದಕ್ಕೆ ಏನು ಸೀಮಿತ ಇಡಬಾರ್ದು ಸರ್.
ಯಾಕಂದ್ರೆ ನಮಗೆ ಇವ್ರದೇ ಪಗಾರ ಇವ್ರದೇ ನಮಗೆ 1400 800 ರೂಪಾಯಿ ವೇತನ ಸರ್. ಆ ವೇತನದಲ್ಲಿ ಜೊತೆಗೆ ಒಂದು ಪಾನ್ ಶಾಪ್ ಅಂಗಡಿ ಇಟ್ಕೊಂಡು ನಾವು ಏನೋ ಒಂದು ಉದ್ಯೋಗ ಮಾಡ್ತಿರ್ತೀವಿ. ಆ ಉದ್ಯೋಗ ಮಾಡೋದ್ರಿಂದ ಅದು ನಿಮ್ಗೆ ಏನು ಬರ್ತಪ್ಪ ವೇತನ? ಒಂದು ವರ್ಷಕ್ಕೆ ಒಂದು 50,000 ಒಂದು 40,000 ರೂಪಾಯಿ ಬರ್ತದೆ. ನಿಮಗಿಲ್ಲಪ್ಪ 34,000 ಪಗಾರ 50,000 ಮಾಸ ನಿಮ್ಗೆ ಪಗಾರ ಬರ್ತಲ್ಲ, ಆದ್ರೆ ನೀವು ಇನ್ಕಮ್ ಜಾಸ್ತಿ ಇದೆ, ಅದಕ್ಕೆ ಪಗಾರ ಬಂದ್ ಮಾಡ್ತೀವಿ ಅಂತಾರೆ. ಅದಕ್ಕೆಲ್ಲ ತಡೆಗೊಟ್ಟ ಬರ್ಸಾವ್ರೆ. ಇವತ್ತು ಕೋಟಿ ಒಂದು ಅಧಿಕಾರಿ 1 ಲಕ್ಷ ಪಗಾರ ತಗೋತಾರೆ ಸರ್. ತಗೊಂಡು ಕೂಡ ಅವರಿಗೆಲ್ಲ ಸರ್ಕಾರದ ಹಣ ಕೊಡ್ತಾರೆ ಸರ್. ನಾವು ಬರೀ 1400 800 ಮಾಸ ತಗೋತಾರೆ. ಇನ್ಕಮ್ ಕಾಸ್ಟ್ ನಮ್ಗೆ ಯಾಕೆ ಅನ್ವಯಿಸ್ತಾರೆ? ಅದು ಅದಕ್ಕೆ ತಕ್ಷಣವೇ ಇದನ್ನ ಆದಾಯನ ರದ್ದುಗೊಳಿಸೋದು ನಮ್ಮ ಜಿಲ್ಲೆಯಲ್ಲಿ. ಆದಾಯನ ರದ್ದುಗೊಳಿಸಿ ಅವ್ರು ನೇರವಾಗಿ ವಿಕಲಚೇತನ ಮಾಸದನ್ನ ಬರುವಾಗಿ ತಾವು ಮಾಡಬೇಕಂತೇಳಿ ಮತ್ತೆ ನಾವು ಮನವಿ ಮಾಡ್ಕೋದೆ. ಈಗಾಗಲೇ ನಮ್ಮ ತಮ್ಮ ಅಧ್ಯಕ್ಷತೆಯಲ್ಲಿ ನಡೆದ ಕುಂದುಕೊರತೆ ಸಭೆಯಲ್ಲಿ ತಾವು ಹೇಳಿದ್ರು ಸರ್. ಹೇಳಿದ್ರು ಕೂಡ ಸರ್ಕಾರ ತಾಲೂಕು ಮಾಡಿರ್ತಕ್ಕಂಥ ಅಧಿಕಾರಿಗಳು ಅದಕ್ಕೆ ಕಿವಿ ಕೊಡ್ತಾ ಇಲ್ಲ ಸರ್. ತಕ್ಷಣವೇ ಈ ಹೋರಾಟ ಇಲ್ಲಿಗೆ ಮುಕ್ತ ಆಗಲ್ಲ ಸರ್. ಒಂದು ವೇಳೆ ಒಂದು ವಾರದಾಗ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ವಿಕಲಚೇತನ ಮಾಸನ ಬರದೇ ಇದ್ದಲ್ಲಿ ನಾವು ಉಪವಾಸ ಸತ್ಯಾಗ್ರಹ ಮಾಡೋಕ್ಕೂ ಸಿದ್ಧ ಇದೆ ಸರ್, ಮತ್ತು ನಾವು ಆತ್ಮಹತ್ಯೆ ಮಾಡೋಕ್ಕೂ ಸಿದ್ಧ ಇದೆ ಸರ್. ನಾವು ವಿಶ್ವಾಸ ತಗೋ, ಯಾಕಂದ್ರೆ ನಮ್ಮ ತನ್ನ ಪಾಲಕರ ಹೊರಗೆ ಆಗ್ತಾರೆ ಸರ್. ನೀವು ಅಂಕಲ್ ನಿಮ್ಮ ಪಗಾರ ಬರಾಗ್ತಿಲ್ಲ, ನಿಮ್ಗೆ ಯಾಕೆ ಜವಾಬ್ದಾರಿ ಮಾಡಬೇಕು, ನಿಮ್ಗೆ ಯಾಕೆ ಇಟ್ಕೋಬೇಕು ನಾವು ಅನ್ನುವಂಥ ನಮ್ಮ ಪಾಲಕರು ಇವತ್ತು ನಮ್ಮೆಲ್ಲ ಹೊರಗಿದೆ ಸರ್. ಅದು ತಕ್ಷಣವೇ ನೀವು ಒಂದು ವಾರ ಒಳಗಾಗಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಮಾಸದನ್ನ ಹೊರಗಾಗಿ ಮಾಡಬೇಕು ಸರ್, ಮತ್ತು ಆದಾಯನ ರದ್ದುಗೊಳಿಸಬೇಕು ನಮ್ಮ ಜಿಲ್ಲೆಯಲ್ಲಿ.